ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಕೋಟ್ ಕಾಲರ್ ಬ್ಲೌಸು ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹಿಂದಿನ ವಿಡಿಯೋದಲ್ಲಿ ನಾನು ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೆ, ಕಟ್ಟಿಂಗ್ ವಿಡಿಯೋ ಸಹ ಹಾಕಿದ್ದೀನಿ. ಈಗ ಸ್ಟಿಚಿಂಗ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಡಾರ್ಕ್ ಪರ್ಪಲ್ ಕಲರು ಮತ್ತು ಗೋಲ್ಡ್ ಮಿಕ್ಸಿಂಗ್ ಬ್ಲೌಸ್ ಪೀಸ್. ಇದಕ್ಕೆ ನಾನು ಲೈನಿಂಗ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಲೈನಿಂಗು ಮತ್ತು ಬ್ಲೌಸ್ ಪೀಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಕಟ್ಟಿಂಗ್ ವಿಡಿಯೋ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಹೋಗಿ ಹಿಂದಿನ ವೀಡಿಯೋದಲ್ಲಿ ನೋಡಿ. ಕೋಟ್ ಕಾಲರ್ ಬ್ಲೌಸ್ ಕಟ್ಟಿಂಗ್ ಅಂತ ಇದು ಒಂದು 7-8 ವರ್ಷ ಹುಡುಗಿದು ಬ್ಲೌಸಿದು. ಅವರು ಒಂದು ಸೀರೆ ತೊಗೊಂಡು ಬಂದಿದ್ದರು. ಸೀರೆ ಅಂದರೆ ಬಾರ್ಡರ್ ಸೀರೆ, ಏನೋ ಫಂಕ್ಷನ್ ಇದೆ ನಮಗೆ ಅಂತ. ಅವರು ಸಹ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ಹೋದರು. ಇದು ಅವ್ರ ಮಗಳಿಗೆ ಸಪ್ರೇಟಾಗಿ ಒಂದು ಸೀರೆ ತೊಗೊಂಡು ಬಂದಿದ್ದರು. ಸೀರೆ ತೊಗೊಂಡು ಬಂದು ನನಗೆ ಈ ಥರ ಡಿಸೈನ್ಸ್ ಬೇಕು, ಜೆಂಟ್ಸು ಕೋಟ್ ಕಾಲರ್ ಬ್ಲೌಸು ಅಂತ ಹೇಳಿದರು. ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಇದು ಫ್ರಂಟ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೆ. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ನೋಡಿ, ಫ್ರಂಟಲ್ಲಿ ಒಂದು 3 ಇಂಚಷ್ಟು ಅಗಲ ಅಷ್ಟು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತೀನಿ ನಾನು ನೋಡಿ. ಇದು ಫ್ರಂಟ್ ಪೀಸ್ ಆಗಿರುತ್ತೆ. ಫ್ರಂಟಿಗೂ ಸಹ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ತೀನಿ. ಅವರು ಸೀರೆ ತೊಗೊಂಡು ಬಂದಿರು. ಸೀರೆ ತೊಗೊಂಡು ಬಂದು ನನಗೆ ಒಂದು ಲಂಗ ಬ್ಲೌಸ್ಗೆ ಕಾಲರ್ ಹಾಕಬೇಕು, ಕಾಲರ್ ಮತ್ತು ಅಂತ ಹೇಳಿದ್ರು. ಅಂದರೆ ಹುಡುಗಿಗೆ 8 ವರ್ಷ ಇರೋದ್ರಿಂದ ಒಂದು ಸ್ಯಾರಿ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ಅವರು. ಸರಿ, ನನಗೆ ಅವ್ರಿಗೆ ಲಂಗ ಬ್ಲೌಸ್ ಹೊಲ್ಬಿಟ್ಟು ನನಗೊಂದು ಟಾಪ್ ಅಷ್ಟು ಬಟ್ಟೆ ಎತ್ತಿಡಿ ಅಂತಂದರು. ನಾನು ಹೇಳಿದೆ, ಟಾಪ್ ಅಷ್ಟು ಬಟ್ಟೆ ಎತ್ತಿಡೋಕ್ಕಾಗಲ್ಲ, ನಿಮಗೆ ಮಿನಿಮಮ್ ಬೇಕು ಅಂದರೆ ಒಂದು 2 ಮೀಟ್ರ್ ಅಷ್ಟಾದರೂ ಬೇಕು, ಆಗಲ್ಲ, ಬೇಕಾದ್ರೆ ಅವ್ರಿಗೆ ಒಂದು ಗೌನ್ ಹೊಲ್ಕೊಡ್ತೀನಿ ಅಂತ ಹೇಳಿದೆ. ಇದು ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿರಲಿಲ್ಲ. ಸ್ಯಾರಿ ಹೊಸ ಬ್ಲೌಸ್ ಸ್ಯಾರಿನೇ ತಂದಿದ್ರು. ಒಟ್ಟು ಸ್ಯಾರಿ ಬಂದು 6.25 ಮೀಟ್ರ್ ಬಂದಿರುತ್ತೆ. ಇದು ತೊಗೊಂಡು ಬಂದು ಹೇಳಿದ್ರು, ಸರಿ ಇವರಿಗೆ ನಾನು ಒಂದು ಲಂಗ ಬ್ಲೌಸು ಲಾಂಗ್ ಗೌನ್ ಒಂದು ಹೊಲ್ಕೊಡ್ತೀನಿ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಅವರು ಬ್ಲೌಸು ಸ್ಟಾರ್ಟಿಂಗಲ್ಲಿ ಪ್ಲೈನ್ ಬರುತ್ತೆ, ಒಂದು ಅರ್ಧ ಮೀಟರ್ಷ್ಟು ಪ್ಲೈನ್ ಬರುತ್ತೆ. ಮತ್ತು ಇದು ಸೆರಗು ಬಂದು 1 ಮೀಟರ್ಷ್ಟು ಡಿಸೈನ್ ಬರುತ್ತೆ. ಈಗ ನಾನು 6.25 ಮೀಟ್ರ್ ಸ್ಯಾರಿ ತೊಗೊಂಡು ಪ್ಲೈನೂ ಕಟ್ ಮಾಡಬೇಕು ಮತ್ತು ಸೆರಗನ್ನು ಕಟ್ ಮಾಡಬೇಕು. ಎಲ್ಲ 1.25 ಮೀಟ್ರ್ ಹೋಯ್ತು ಅಂದರೆ ನನಗೆ ಒಂದು 6.25 4.75 ಮೀಟ್ರ್ ಬರುತ್ತೆ. ಆಗೂ ಅವರಿಗೆ ಬ್ಲೌಸ್ ಪೀಸಲ್ಲಿ ಬ್ಲೌಸ್ ಹೊಲ್ದಿದ್ದೀನಿ ಅವರಿಗೆ. ಬ್ಲೌಸ್ ಸಪ್ರೇಟ್ ಬರುತ್ತಲ್ಲ ಬ್ಲೌಸ್ ಪೀಸಲ್ಲಿ. ಮತ್ತು ಒಂದು 3 ಮೀಟರ್ಷ್ಟು ಬಟ್ಟೆ ತೊಗೊಂಡಿದ್ದೀನಿ ಅವ್ರಿಗೆ ಮಿಡ್ಡಿ ಹೊಲಿಯೋಕ್ಕೆ. ಮಿಕ್ಕಿದ ಬಟ್ಟೆಯಲ್ಲಿ ಒಂದು ಲಾಂಗ್ ಗೌನ್ ಸಹ ಹೊಲ್ದಿದ್ದೀನಿ ನಾನು ಇವಾಗ ಅದನ್ನು ನೋಡಿ. ಇದು ಕಾಲರ್ಗೆ ಫ್ರಂಟಲ್ಲಿ ಅವ್ರಿಗೆ ಡಿಸೈನ್ ಬೇಕು ಅಂತ ಹೇಳಿದರು ಅವರಿಗೆ. ಅದಕ್ಕೆ ನಾನು ಬಾರ್ಡ್ರು ಸ್ವಲ್ಪ ಹೈಲೈಟ್ ಮಾಡಬೇಕಿತ್ತು. ಅದಕ್ಕೆ ನಾನು ಬಾರ್ಡ್ರನ್ನೆಲ್ಲನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಕಡೆ ಬಾರ್ಡ್ರ್ ಒಂದು ದೊಡ್ಡದಿದೆ, ಒಂದು 8-9 ಇಂಚಷ್ಟು ಅಗಲ ಇದೆ. ಒಂದು ಸೈಡ್ ಬಂದು 3.25 ಇಂಚಷ್ಟು ಅಗಲ ಇದೆ. ಅದು ದೊಡ್ಡ ಬಾರ್ಡ್ರ್ ಬಂದು ನಾನು ಲಂಗಕ್ಕೆ ಕೊಟ್ಟಿದ್ದೀನಿ ನಾನು. ಚಿಕ್ಕ ಬಾರ್ಡ್ರ್ ಬಂದು ಸ್ಲೀವ್ಗೆ ಮತ್ತು ಕಾಲರ್ಗೆ ಕೊಡ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲನೂ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಕಡೆ 3 ಇಂಚಷ್ಟು ಅಗಲ, ಒಂದು ಕಡೆ 5 ಇಂಚ್ ಅಷ್ಟು ಅಗಲ ಕಟ್ ಮಾಡಿಕೊಂಡು, ನಾವು ಲೈನಿಂಗಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ವ ನಾನು ಫ್ರಂಟ್ ಲೈನಿಂಗಲ್ಲಿ, ಅದೇ ಥರನೇ ಸ್ವಲ್ಪ ಅಗಲವಾಗಿ ಕಟ್ ಮಾಡ್ಕೊಳ್ತೀನಿ. ಇದು ಎಮ್ಮಿಂಗ್ಗೆ ಹೋಗುತ್ತೆ, ಇದು ಒಳಗಡೆ ಹೋಗುತ್ತೆ, ಇದು ಹೊರಗಡೆ ಏನು ಬರೋಲ್ಲ ನೋಡಿ. ಇವಾಗ ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಇದು ಫ್ರಂಟ್. ಇದು ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು. ಒಂದು ಕಚ್ಚೆ ನಾವು ಎಷ್ಟು ಅಟ್ಯಾಚ್ ಮಾಡ್ಕೊಳ್ತೀರೋ ಅಷ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ಅಟ್ಯಾಚ್ ಮಾಡಿಕೊಂಡು ಉಲ್ಟಾ ಫೋಲ್ಡಿಂಗ್ ಮಾಡ್ಕೊಳ್ಬೇಕಿದು. ಉಲ್ಟಾ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಬೇಕಿದು. ಸ್ಟಿಚಿಂಗ್ ಹಾಕ್ಕೊಂಡು ಕೆಳಗಡೆಗೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಅದು ನಾನು ಸ್ಟಿಚಿಂಗ್ ಹಾಕ್ಕೊಂಡೆ, ಮತ್ತು ಅದು ಮೇಲ್ಗಡೆ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಸ್ಟಿಚಿಂಗ್ ನಾನು ಆಮೇಲೆ ಬಿಚ್ಚಿಬಿಟ್ಟೆ. ಅದು ನಾನು ಆಮೇಲೆ ಬಿಚ್ಚಿ ಸರಿಗೆ ಕ್ಲೀನಾಗಿ ಎಮ್ಮಿಂಗ್ ಮಾಡಿಕೊಂಡೆ ನಾನು ಇದನ್ನು. ಇದು ಫ್ರಂಟು ಒಳಗಡೆಗೆ ಫೋಲ್ಡ್ ಆಗುತ್ತೆ. ಇದು ಮೇಲ್ಗಡೆ ಸ್ವಲ್ಪ ಶೇಪ್ ಮಾತ್ರ ಹೊರಗಡೆ ಕಾಣೋ ಥರ ಫೋಲ್ಡ್ ಆಗುತ್ತೆ. ಅದು ಒಳಗಡೆ ಶೇಪ್ ಕಾಣೋದಕ್ಕೋಸ್ಕರ ಇಷ್ಟು ದೊಡ್ಡದು ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಸ್ಟಿಫಾಗೂ ಸಹ ಬರುತ್ತೆ ನೋಡಿ, ಈ ಥರ ಬರುತ್ತೆ ಶೇಪ್. ಅದು ನೋಡಿ ಹಿಂಗೆ ಆ ಥರ ಬರುತ್ತೆ ಇದು ನೋಡಿ. ಇದು ನಾನು ಆ ಥರ ಮಾಡಿ ಅದಕ್ಕೆ ಒಂದು ಸ್ಟಿಚಿಂಗ್ ಹಾಕಿದ್ದೀನಿ. ಸ್ಟಿಚಿಂಗ್ ಆಗಿ ಈಗ ಫ್ರಂಟು ಬ್ಯಾಕು ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಫ್ರಂಟು ಬ್ಯಾಕು ಎಲ್ಲ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಇದು ಕಾಲರ್ ಬರುತ್ತೆ. ಇದು ನಾನು ಸ್ಲೀವ್ ಅವ್ರದ್ದು 15 ಇಂಚ್ ಉದ್ದ ಸ್ಲೀವ್ ಇತ್ತು. ಅದು ಅಂದರೆ ಫುಲ್ಲು ಲೆಂತು ಉದ್ದ ಸ್ಲೀವ್ ಇತ್ತು. ಹುಡುಗಿಗೆ ಫುಲ್ ಲೆಂತು ಬೇಕು ಅಂತಲೇ ಹೇಳಿದರು ಅವರು ನೋಡಿ. ನಾನು ಲೈನಿಂಗ್ ಫ್ರಂಟು ಬ್ಯಾಕ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಲೈನಿಂಗ್ ಸ್ಲೀವ್ ಹಾಕ್ತಾಯಿದ್ದೀನಿ ಇವಾಗ. ಇದು ತುಂಬ ಕಲರ್ ಕಾಂಬಿನೇಷನ್ನು. ಸ್ಯಾರಿ ಬಂದು ಕನಕಾಂಬರ ಲೈಟ್ ಕಲರ್ ಬರುತ್ತೆ. ಬಾರ್ಡ್ರ್ ಬಂದು ಪರ್ಪಲ್ಲು, ಡಾರ್ಕ್ ಪರ್ಪಲ್ ಬರುತ್ತೆ. ಡಾರ್ಕ್ ಪರ್ಪಲ್ಗೆ ಇವಾಗ ನಾವು ಬ್ಲೌಸ್ ಹೊಲಿತಾ ಇದ್ದೀರಲ್ವ,
ಆ ಥರ ಕಾಂಬಿನೇಷನಲ್ಲೇ ಬರುತ್ತೆ. ಮತ್ತು ಅದು ಫ್ಲವರ್ ಬರುತ್ತೆ ಇದರಲ್ಲೆಲ್ಲನೂ. ನೋಡಿ ಇವಾಗ ಸ್ಲೀವೆಲ್ಲ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ನಿಮಗೆ. ಅದೊಂಚೂರು ಶೇಪ್ ಫ್ರಂಟ್ ತೊಗೊಂಡಿರಲಿಲ್ಲ, ಅದನ್ನು ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೆ ನಾನು. ಯಾವುದೇ ಒಂದು ಬ್ಲೌಸು ಡ್ರೆಸ್ ಆದ್ರೂ ಸಹ 2 ಸಲ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು. ನೋಡಿ ಇವಾಗ ಫ್ರಂಟು ಬ್ಯಾಕು ಸ್ಲೀವೆಲ್ಲನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದು ತುಂಬ ಈಸಿಯಾಗಿ ಮಾಡ್ಬೋದು. ಇದು ಕಟ್ಟಿಂಗು ಸ್ವಲ್ಪ ಪರ್ಫೆಕ್ಟಾಗಿ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಸ್ಟಿಚಿಂಗು ಸಹ ಕ್ಲೀನಾಗಿ ಬರುತ್ತೆ. ಇದು ಫ್ರಂಟು ಬ್ಯಾಕು ಎಲ್ಲ ರೆಡಿ ಆಯಿತು. ಈಗ ಸೈಡ್ ಹೊಲ್ಕೊಳ್ತಾ ಇದ್ದೀನಿ. ಸೈಡ್ ಹೊಲ್ಕೊಂಡು ಒಂದು ಸ್ವಲ್ಪ ಓಪನ್ ಬರುತ್ತೆ. ಇದು ಓಪನ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಅದು ಚೆಸ್ಟ್ ಬಂದು 7.5 ಇಂಚಿದೆ ಒಂದು ಸೈಡು. ಸ್ಲೀವ್ ಲೆಂತ್ ಬಂದು 3.5 ಇಂಚು ಉದ್ದ ಅಗಲ ಇದು ಮುಂದೆಗಡೆಗೆ. ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ನಾನು ಇವಾಗ. ಮಾರ್ಕ್ ಮಾಡಿಕೊಂಡು 2 ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನೋಡಿ ಇದು ಯಾವ ಥರ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಇದು ಅಂದರೆ ತುಂಬ ಬ್ಲೌಸಸ್ಗಳನ್ನ ಮಾಡ್ತಾಯಿರ್ತೀನಿ, ಸ್ಟಿಚಿಂಗ್ ಮಾಡ್ತಾಯಿರ್ತೀನಿ ನಾನು. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಬಂತು ಇದು, ಅದಕ್ಕೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇವಾಗ. ಇದು ನೋಡಿ, ಇದು ಸೈಡು ಓಪನ್ ಮಾಡ್ಕೊಳ್ತಾ ಇದ್ದೀನಿ 2 ಸೈಡು. ಬೇಡ ಅನ್ನೋರು ಕೂಡ ಫುಲ್ಲು ಕ್ಲೋಸ್ ಸಹ ಮಾಡ್ಕೊಳ್ಬೋದು ಇದನ್ನು. ನಾನು 2 ಸೈಡು ಸ್ವಲ್ಪ ಚಿಕ್ಕದಾಗಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡು ಫ್ರಂಟಲ್ಲೆಲ್ಲ ಒಂಚೂರು ಡಾಟ್ ಇಟ್ಕೊಳ್ತೀನಿ ನಾನು. ನೋಡಿ ಫುಲ್ಲು ರೆಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ. ನಾನು ಫ್ರಂಟಲ್ಲೆಲ್ಲ ಸ್ವಲ್ಪ ಡಾಟ್ ಇಟ್ಕೊಳ್ತಾ ಇದ್ದೀನಿ ಇದನ್ನು. ಫುಲ್ಲು ರೆಡಿ ಆದಮೇಲೆ ಅಲ್ಲಿ ಫೋಲ್ಡ್ ಮಾಡಿದ್ನಲ್ಲ ಬಾರ್ಡರು, ಆ ಬಾರ್ಡರ್ ಮೇಲೆ ನಾನು ಸೀರೆ ಯಾವ ಕಲರ್ ಇದೆಯೋ ಆ ಕಲರ್ ಸ್ಟೋನ್ ಅಂಟಿಸಿರ್ತೀನಿ. ಫುಲ್ಲು ರೆಡಿ ಆದಮೇಲೆ ಸಿಗುತ್ತಿದ್ದು ಇದು ಕ್ಯಾನ್ವಾಸು ಸ್ವಲ್ಪ ಕಾಲರ್ ಕ್ಯಾನ್ವಾಸ್ ಆಗಿರುತ್ತೆ. ಇದು ಕಾಲರ್ ಬಂದು 13 ಇಂಚ್ ಇದು ಬಂದಿರುತ್ತೆ. ಇದು 13 ಇಂಚ್ ಅಗಲ ತೊಗೊಂಡಿದ್ದೀನಿ, ಮೇಲ್ಗಡೆ 15 ಇಂಚ್ ತೊಗೊಂಡಿದ್ದೀನಿ. ಅದು ಜೆಂಟ್ಸ್ ಕಲರು ಬೇಕಾಗಿರೋದ್ರಿಂದ ನಾನು ಮೇಲ್ಗಡೆನೂ ಒಂದು ಅರ್ಧ ಇಂಚು ಸ್ವಲ್ಪ ಒಳಕ್ಕೆ ಕಟ್ ಮಾಡ್ಕೊಳ್ತೀನಿ, ಕೆಳಗಡೆನೂ ಸ್ವಲ್ಪ ಅರ್ಧ ಇಂಚು ಒಳಗೇ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಬಾರ್ಡ್ರ್ ಇತ್ತಲ್ವ, ಆ ಬಾರ್ಡ್ರಿಗೆ ನಾನು 2 ಬಾರ್ಡ್ರ್ ತೊಗೊಂಡಿದ್ದೀನಿ, ಸಣ್ಣ ಬಾರ್ಡ್ರು. ನೋಡಿ ನಾನು ಅದು ಶೇಪ್ ಬರೋಕ್ಕೆ ಒಂದು ದಾರನ ಒಂದು 4 ಇಂಚಷ್ಟು ಫೋಲ್ಡಿಂಗ್ ಮಾಡಿಕೊಂಡು ಆ ತುದಿಗೆ ಬಂದಾಗ ಒಂದು ನೀರಲ್ಲಿ ಇಳಿಸ್ಕೊಂಡು ಆಮೇಲೆ ಅದನ್ನು ತಿರುಗಿಸ್ಕೊಳ್ತೀನಿ. ಆ ತಿರುಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಕ್ಲೀನಾಗಿ ಆ ಶೇಪು ಚೂಪ್ ಶೇಪ್ ಇದೆಯಲ್ಲ, ಆ ಶೇಪೆಲ್ಲ ಕ್ಲೀನಾಗಿ ಬರುತ್ತೆ. ಇದು ಕ್ಲೀನಾಗಿ ಮಾಡಿಕೊಂಡು ನೋಡಿ, ಅದು ನಾನು ಚೂರು ಫೋಲ್ಡಿಂಗ್ ಮಾಡ್ಕೊಂಡಿರಲಿಲ್ಲ, ಅದನ್ನು ಫಸ್ಟೇ ಫೋಲ್ಡಿಂಗ್ ಮಾಡ್ಕೊಳ್ಬೇಕಿತ್ತು. ಆ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಕಡೆ ಫೋಲ್ಡಿಂಗ್ ಮಾಡ್ಕೊಬೇಕಿತ್ತು, ಒಂದು ಕಡೆ ಕಚ್ಚೆನ ಹಾಗೇ ಬಿಡಬೇಕಿತ್ತು. ನೋಡಿ ಆ ಥರ ಸ್ವಲ್ಪ ನಿಧಾನವಾಗಿ. ಇದು ಕ್ಯಾನ್ವಾಸ್ ಸ್ವಲ್ಪ ರಫ್ ಇರೋದ್ರಿಂದ, ಕಲರ್ ಕ್ಯಾನ್ವಾಸು ಸ್ವಲ್ಪ ಸ್ಮೂತಾಗಿ ಮಾಡ್ಕೊಳ್ಬೇಕು. ನೋಡಿ ಇವಾಗೆಲ್ಲ ಚೂರು ಚೂಪಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕಲರ್ ಕ್ಯಾನ್ವಾಸ್ ಸ್ವಲ್ಪ ತುಂಬ ರಫ್ ಇದೆ ಅದು, ಅದರಿಂದ ಸ್ವಲ್ಪ ಅದನ್ನೆಲ್ಲ ಕ್ಲೀನಾಗಿ ಎಳ್ಕೊಂಡು ದಾರ ಎಲ್ಲ ಎಳ್ಕೊಳ್ತಾ ಇದ್ದೀನಿ. ನೋಡಿ ಎಳ್ಕೊಂಡು ಕ್ಲೀನಾಗಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಇದನ್ನು ಸ್ಟಿಚಿಂಗ್ ಹಾಕ್ಕೊಂಡು ಒಂದು ಕಡೆ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀನಿ, ಒಂದು ಕಡೆ ಕಚ್ಚೆ ಹಾಗೇ ಬಿಟ್ಟಿರ್ತೀನಿ. ನಾನಿವಾಗ ಅದು ಫ್ರಂಟಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಫ್ರಂಟಿಂದ ಬ್ಯಾಕ್ ಆದಮೇಲೆ ಅದನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ನೋಡಿ ಇದು ಕರೆಕ್ಟಾಗಿ ಇದೆಯಲ್ಲ ಎಂತೂ ಇದು ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೆ. ಇದು ಮಾರ್ಕ್ ಮಾಡ್ಕೊಳ್ತೀನಿ ಅವೆಲ್ಲ ಸ್ಟಿಚಿಂಗ್ ಮಾಡಬೇಕು ಅಂತ. ಸ್ಟಿಚಿಂಗ್ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ನಾನು ಕಚ್ಚೆ ಬಿಟ್ಟಿದ್ನಲ್ವ, ಕಚ್ಚೆ ಬಿಟ್ಟಿದ್ದನ್ನು ಕ್ಲೀನಾಗಿ ಅಟ್ಯಾಚ್ ಮಾಡಿಕೊಂಡು, ಇವಾಗ ನಾವು ಫೋಲ್ಡಿಂಗ್ ಎಲ್ಲಿ ಮಾಡಿರ್ತೀರ ಬಾರ್ಡ್ರ್ ಫೋಲ್ಡಿಂಗು ಅಲ್ಲಿಗೆ ಅದು ಬರಬೇಕಾಗಿರೋದು, ಅಲ್ಲಿಗೆ ನೋಡಿಕೊಂಡು ಕ್ಲೀನಾಗಿ ನೋಡಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಇವಾಗ. ಇದೆಲ್ಲ ಫುಲ್ಲು ರೆಡಿ ಆಯಿತು ಈಗ ಹೋಗಿದ್ದು. ಫುಲ್ಲು ರೆಡಿ ಆದಮೇಲೆ ಕ್ಲೀನಾಗಿ ಥ್ರೆಡ್ ಗಿಟ್ಟೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಥ್ರೆಡ್ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ ಫುಲ್ಲು ರೆಡಿ ಆದಮೇಲೆ. ಫುಲ್ಲು ಐರನ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗಿದು. ನಾನು ಇದಕ್ಕೆ ಸ್ಟೋನು ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ಸ್ಟೋನ್ ಒಂದು ಸ್ವಲ್ಪ ಹಂಚ್ತೀನಿ ಇದಕ್ಕೆ. ಫುಲ್ಲು ರೆಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ ಇದು. ಆ ಸ್ಟೋನು ಕೂಡ ನೋಡಿ ಈ ಥರ ಬರುತ್ತೆ. ಥ್ಯಾಂಕ್ ಯು.